Hey all, welcome back to our YouTube channel. ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಹೊಸಕೋಟೆ ಬಿರಿಯಾನಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನವಿ. ಹಾಗೆಯೇ ಅಲ್ಲಿ ಇಲ್ಲಿಂದ ಬ್ಯಾಂಗ್ಳೂರಿಂದ ಒಂದು 30 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಯಾವ ಬಿರಿಯಾನಿ ನೋಡೋಣ, ಚಿಕನ್ ಬಿರಿಯಾನಿ ಸಿಗುತ್ತೋ ಮಟನ್ ಬಿರಿಯಾನಿ ಸಿಗುತ್ತೋ ನೋಡ್ಬಿಟ್ಟು ಟೇಸ್ಟ್ ಮಾಡಿ ನಿಮಗೂ ಕೂಡ ಇಡ್ತೀವಿ. ಬನ್ನಿ ಇವಾಗ ಹೋಗೋಣ. ಇವಾಗ ಟೈಮ್ ಬಂದು 7 ಗಂಟೆ. ಆಲ್ರೆಡಿ ಬೆಂಗಳೂರಲ್ಲಿ ನೋಡಿ ಎಷ್ಟು ಜನ, ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಇದಾ ನೋಡಿ, ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ, ಯಾಕೆ ಹೊಸಕೋಟೆ ಬಿರಿಯಾನಿ ತಿನ್ನಕ್ ಹೋಗೋರು ಎಲ್ರು 4 ಗಂಟೆಗೆ ಎದ್ದು ಹೋಗ್ತಾರೆ ಅಂತ ಹೇಳಿ. 4 ಗಂಟೆಗೆ ಹೋಗಿ ಅಲ್ಲಿ ಬೆಳಿಗ್ಗೆ ಹೆಂಗ್ ತಿನ್ನಕ್ಕಾಗತ್ತ ಅಷ್ಟು ಬೇಗ ಕತ್ಲಲ್ಲಿ ಅಂತ. ಬಟ್ ಆಕ್ಚುಲಿ ಹೊಸಕೋಟೆಗೆ 4 ಗಂಟೆಗೆ ಏನೆದ್ದು ಹೋಗ್ತಾರೆ ಅಂದ್ರೆ, ಮನೆಯಿಂದ 4 ಗಂಟೆಗೆ ಹೊರಟ್ರೆ ಅಲ್ಲಿ ಅವ್ರು ಬೆಳಗ್ಗೆ 10 ಗಂಟೆ ಒಳಗಡೆ ಮುಟ್ತೀವಿ. ಟ್ರಾಫಿಕ್ ಹಂಗಿರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ನಾವು ಹೊರಟಿದ್ದೆ 7 ಗಂಟೆಗೆ. ಬಿಡು, ನಾವು ಟಿಫನಿಗೆ ತಿಂದ್ರಾಯ್ತು ಬಿರಿಯಾನಿನ ಅಂತ. ಬಟ್ ಟಿಫನಿಗೆ ತಿನ್ನಲ್ಲ, ಈಗ ನಾವು ಮಧ್ಯಾಹ್ನ ಊಟಕ್ಕೆ ತಿಂತೀವಿ. ಈಗ ನಾವು ಹೋಗೋ ಸ್ಟೇಜ್ ನೋಡಿದ್ರೆ, ಇಲ್ಲಿರೋ ಟ್ರಾಫಿಕ್ ನೋಡಿದ್ರೆ. ಬನ್ನಿ ನಮ್ ಜೊತೆಗೆ ಬೆಳಗ್ಗೆ ಎದ್ದು ಟಿಫನ್ ಟೈಮ್ಗೆ ನಾವು ಊಟ ಮಾಡೋಣ. ಎಷ್ಟು ಒಂದು 15 ನಿಮಿಷ ಮೇಲಾಯ್ತಲ್ಲ ಟ್ರಾಫಿಕ್. ಜಾಸ್ತಿ ಆಯ್ತಾ? ಕ್ಲಿಯರ್ ಆಗಿಲ್ಲ. Oh my God. ರಾಜ್ದ ಬಿರಿಯಾನಿ ಇವೇನಾ? ಯಸ್, ಇವಾಗ ತಾನೇ ನಾವು ಬಿರಿಯಾನಿ ಎಲ್ಲ ತಿನ್ಕೊಂಡು ಬಂದಿದ್ದು. ಆಲ್ರೆಡಿ ಟೈಮ್ ಎಷ್ಟು ಅಂದರೆ ಇವಾಗ 8:49. ಇವಾಗ ಜನ ತುಂಬಾ ಬರ್ತಾ ಇದ್ದಾರೆ ಅಲ್ಲಿಗೆ. ತುಂಬ ರಶ್ ಇತ್ತು ಕೂಡ, ಚೆನ್ನಾಗಿತ್ತು. ನಾವು ಒಂದು ಬಿರಿಯಾನಿ ಅಂದರೆ ಚಿಕನ್ ಬಿರಿಯಾನಿ ಒಂದು, ಹಾಗೆ ಮಟನ್ ಬಿರಿಯಾನಿ ಒಂದು, ಕಾಲು ಸೂಪ್ ಕೂಡ ತಗೊಂಡಿದ್ವಿ. ಚೆನ್ನಾಗಿತ್ತು ಟೇಸ್ಟ್. ಬಂದು ಫುಡ್ನ ಏನು ಎಕ್ಸ್ಪ್ಲೋರ್ ಮಾಡೋರು ಇರ್ತಾರಲ್ವ, ಫುಡ್ನ ವೆರೈಟಿ ಟ್ರೈ ಮಾಡಬೇಕು, ಅಲ್ಲಿ ಹೋಗಿ ಇಲ್ಲಿ ಹೋಗಿ ತಿನ್ನಬೇಕು ಅನ್ನೋರು ಇದ್ದೇ ಇರ್ತಾರೆ. ಸೊ ಅವರಿಗೆಲ್ಲ ಬಂದು ಟೇಸ್ಟ್ ಕೂಡ ಮಾಡ್ಬೋದು. ಸೊ ನಮಗೆ ಇಷ್ಟ ಆಯಿತು. ಸೊ ನಾವು ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ನವೀನ್ ಕೇಳೋಣ ಏನು ಹೇಳ್ತಾರೆ ಅಂತ. ಅನಿಸ್ತು ಟೇಸ್ಟ್ ನಾಟ್ ಸೋ ಬ್ಯಾಡ್, ನಾಟ್ ಸೋ ಗುಡ್ ಅನ್ನಿಸ್ತು. ಯಾಕಂದ್ರೆ ನಾನು ಬೇರೆ ಕಡೆ ಭಾಳ ಬಿರಿಯಾನಿ ತಿಂದಾನೆ. ಅಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಬೆಂಗಳೂರಿಂದ 30 ಕಿಲೋಮೀಟರ್ ಸಿಟಿಯಿಂದ ಹೊರಗಡೆ ಬಂದು ತಿನ್ನೋದು ಅಷ್ಟು ವರ್ತ್ ಅಂತ ಏನಂತ ಅನಿಸ್ತಿಲ್ಲ. ಬಟ್ ಕ್ವಾಂಟಿಟಿ ಭಾಳ ಜಾಸ್ತಿ ಆಯ್ತು. ಪ್ರೈಸ್ ಅಂತಲ್ಲ, ವೇಸ್ಟ್ ಆಗುತ್ತೆ ಜಾಸ್ತಿ ಅನ್ನೋದೊಂದು. ಬಟ್ ಕ್ವಾಲಿಟಿ ಟೇಸ್ಟ್ ಅಂತಾನು ಹೇಳ್ಕೊಡೋ ಲೆವೆಲ್ಗೆ ಅಷ್ಟು ವರ್ತ್ ಅಂತ ಹೇಳಿ ನನಗೇನು ಅನ್ನಿಸ್ತಿಲ್ಲ. ಸ್ಟಿಲ್ ಹನುಮಂತ ಪಲಾವ್ ನನಗನ್ಸುತ್ತೆ ಮಚ್ ಬೆಟರ್ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದು ಭಾಳ ಮಸಾಲೆ ಆಗಿತ್ತು, ಸಾಲ್ಟೆಡ್ ಆಗಿತ್ತು, ಆ ಥರ ಏನಿಲ್ಲ. ಬಟ್ ಹನುಮಂತ ಪಲಾವ್ ಇದಕ್ಕಿಂತ ಬೆಟರ್ ಅಂತ ನನಗನ್ನಿಸುತ್ತೆ. ಇದು ಚೆನ್ನಾಗಿತ್ತು. ಒನ್ ಟೈಮ್ ಆದರೆ ನೋಡ್ಬೋದು ಅಷ್ಟೇ. ಒನ್ ಟೈಮ್. ಸೂಪ್ ಹೇಗಿತ್ತು? ಸೂಪ್ ಚೆನ್ನಾಗಿತ್ತು. ಸೂಪ್ ನಾರ್ಮಲ್ ಆಗಿತ್ತು. ಸೂಪ್ ಚೆನ್ನಾಗಿ ಬೆಂದಿತ್ತು. ಮಟನ್ ಕ್ವಾಲಿಟಿ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಒಳಗಡೆ ಮಟನ್ ಕ್ವಾಲಿಟಿ A1 ಕ್ವಾಲಿಟಿ, ಮಸ್ತ್ ಕ್ವಾಲಿಟಿ. ಸೊ ಒನ್ ಟೈಮ್ ಟೇಸ್ಟ್ ಮಾಡ್ಬೋದು. ಇಲ್ಲಿವರೆಗೂ ಬಂದು ಅನ್ನೋದಾದ್ರೆ ವರ್ತ್ ಏನಂದ್ರೆ ಮಟನ್ ಕ್ವಾಲಿಟಿ ಬಂದು ವರ್ತ್, 100% ವರ್ತ್.
ಚೆನ್ನಾಗಿದೆ ಟೇಸ್ಟ್ ಕೂಡ. ನೀವು ಫುಡ್ನ ಎಕ್ಸ್ಪ್ಲೋರ್ ಮಾಡುತ್ತೀರಾ ಅನ್ನೋದೇ ಆಗಿದ್ರೆ ನೀವು ಬರ್ಬೋದು. ಬೇರೆ ಬೇರೆ ಎಲ್ಲ ಕಡೆನೂ ನಾವು ಫುಡ್ನ ಟ್ರೈ ಮಾಡ್ತೀವಿ ಅಂತ ಅನ್ನೋರು ಒಂದ್ಸರಿ ಬಂದು ತಿನ್ಕೊಂಡು ಹೋಗ್ಬೋದು. ಅಲ್ಲೇ ಹೊಸಕೋಟೆಯಲ್ಲೇ ರಾಜ್ ಬಿ ಬಿರಿಯಾನಿ ನಾವು ಹೋಗಿದ್ದು. ಸೊ ನೀವು ಅಲ್ಲಿ ತುಂಬಾ ಆಪ್ಷನ್ಸ್ ಕೂಡ ಇದೆ, ನಿಮ್ಗೆ ಯಾವ್ದು ಬೇಕು ಅಲ್ಲಿಗೆ ಹೋಗ್ಬೋದು. ಅಕ್ಷಯ್ ದಮ್ ಬಿರಿಯಾನಿ, ಹಾಂ, ಮತ್ತೆ ಆನಂದ್ ಬಿರಿಯಾನಿ ಚೆನ್ನಾಗಿತ್ತು ಅಷ್ಟೇ. ಬೆಂಗಳೂರಿಂದ ಆಚೆ ಹೋಗೋರೆ ಜಾಸ್ತಿ ಇದ್ದಾರೆ. ಆಲ್ಮೋಸ್ಟ್ ಕಾರು ಬೈಕು ವೀಕೆಂಡ್ ಆಗಿರೋದ್ರಿಂದ ಆಚೆ ಹೋಗೋರೆ ಇದ್ದಾರೆ. ನಾವಿವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ. ಮನೆಗೆ ಹೋಗ್ತಿದ್ದೀವಿ. ಸ್ವಲ್ಪ ಕೆಲಸ ಇರೋದ್ರಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಇಲ್ಲ ಅಂದರೆ ಎಲ್ಲಾದರೂ ಹೋಗಿ ಬರ್ಬೋದಿತ್ತು. ಸೊ ರಿಟರ್ನ್ ಬ್ಯಾಕ್ ಟು ಮನೆ. ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್. ಇದು ಏರ್ಪೋರ್ಟ್ ರೋಡಾ ನಾವು? ಇದು ಏರ್ಪೋರ್ಟ್ ರೋಡ್ ಅಂತ ಹಾಕ್ಯಾರೆ. ಎಲ್ಲಿ ಏರ್ಪೋರ್ಟ್ ರೋಡ್ ಅಂತ ಗೊತ್ತಿಲ್ಲ. ಅಲ್ಲ, ಅಲ್ಲಿತ್ತಪ್ಪ ಬೋರ್ಡ್ ಇತ್ತಲ್ಲಿ ಏರ್ಪೋರ್ಟ್ ರೋಡ್ ಅಂತ.